ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಚರಿಸುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಇಂದು ಚಾಮರಾಜನಗರ ಪಟ್ಟಣ ತಲುಪಿ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅವುಗಳ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಇದೇ ವೇಳೆ ನೆರೆದಿದ್ದ ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬಳಿಕ ಎಸ್ಬಿಐ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಿ ಸುರೇಖಾ ಎಂಎನ್ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಿದ್ದು, ಅರ್ಹರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಿಮ್ಮನ್ನ ಹೇಗೆ ತಲುಪಬೇಕು, ಅದರ ಪ್ರಯೋಜನಗಳೇನು, ಅದನ್ನ ಹೇಗೆ ನೀವು ಉಪಯೋಗಿಸಿಕೊಂಡು ನೀವು ಆರ್ಥಿಕ ಸಬಲೀಕರಣರಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೋಬಹುದು ಅನ್ನೋದನ್ನ ನಿಮಗೆ ತಲುಪಿಸೋದಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಜಾಸ್ತಿ ಮಾಡ್ಕೋಬಹುದು ಹೇಗೆ ಕೃಷಿ ವಿಜ್ಞಾನ ಕೇಂದ್ರ ಸಿಬ್ಬಂದಿ ದೀಪಾ ಎಂ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಅವುಗಳ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮ ಪ್ರಾತ್ಯಕ್ಷಿಕ ಮೂಲಕದಿಂದ ನಾವು ಒದಗಿಸ್ತೇವೆ. ಸೊ ಹಾಗೆ ಬ್ರ್ಯಾಂಡಿಂಗ್ ಹಾಗೆ ಲೇಬಲಿಂಗ್ ಅಂತ ನಾವು ಹೇಳ್ತೀವಿ, ಅದ್ರ ಬಗ್ಗೆ ಕೂಡ ನಾವು ನಿಮಗೆ ತಾಂತ್ರಿಕ ಮಾಹಿತಿ ಕೊಡ್ತೀವಿ. ಸೊ ಇದನ್ನ ಎಲ್ಲರೂ ಉಪಯೋಗಿಸಿ ಮುಂದೊಂದಿನ ನಮ್ಮ ದೇಶ ಕೂಡ ಆರೋಗ್ಯಕರವಾಗಿರಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏಕಲವ್ಯ ಆರ್ಚರಿ ಮತ್ತು ಫೆನ್ಸಿಂಗ್ ಶಾಲೆಯ ತರಬೇತುದಾರ ಗಜಾನನ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿ ಅವರ ಕ್ರೀಡಾ ಸಾಧನೆಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಉಚಿತ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಒಂದು ಸ್ಕೀಮ್ ಆಗಿತ್ತು, ಹುಡುಗರನ್ನು ಇಂಟೂರ್ ಅವರವರಿಗೆ ಫ್ರೀಯಾಗಿ ಹಾಸ್ಟೆಲ್ ಇಟ್ಟಿದ್ರು. ಅದು ಬಂದು 8ರಿಂದ ಡಿಗ್ರಿವರೆಗೆ ಇದೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಬಂದು ಜಾಯ್ನ್ ಆಗ್ಬೋದು. ಹಾಗೆ ಇದು ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ ಅಂತ ನನ್ನದೊಂದು ಕೋರಿಕೆ.